ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ BCom ಥರ್ಡ್ ಸೆಮಿಸ್ಟರ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟ್ ಸಬ್ಜೆಕ್ಟ್ನಲ್ಲಿ 5 ಮತ್ತು 15 ಅಂಕಕ್ಕೆ ಥಿಯರಿ ಕೇಳಿದಾಗ ಯಾವುದೇ ಪ್ರಶ್ನೆ ಕೇಳಿ ಯಾವ ಕೀ ಉತ್ತರಗಳನ್ನ ಬರೀಬೇಕು ಅಂದರೆ ಇಲ್ಲಿ ಕೊಡುವಂತಹ 20 ಪಾಯಿಂಟ್ ಏನಿದೆ ಇದರಲ್ಲಿ ಯಾವುದನ್ನಾದರೂ ನೀವು ಉತ್ತರಕ್ಕೆ ಬಳಸ್ಬೋದು. ಸಪ್ರೇಟಾಗಿ ಸಪ್ರೇಟ್ ಕ್ವಶನ್ಗೆ ಓದೋದಕ್ಕೆ ನೀವು ಅವಶ್ಯಕತೆ ಇಲ್ಲ. ಸೊ ಇದನ್ನು ನೀವು ಬಳಸ್ಕೊಂಡು ಔಟ್ ಆಫ್ ಮಾರ್ಕ್ಸ್ನ ತೊಗೋಬೋದು. ಯಾಕಂದರೆ ವ್ಯಾಲ್ಯೂಯೇಷನ್ ಮಾಡೋರಿಗೆ ನಿರ್ದಿಷ್ಟವಾದ ಪಾಯಿಂಟ್ಗಳನ್ನ ಕೊಟ್ಟಿರೋದಿಲ್ಲ. ಯಾಕಂದರೆ ಇದು PUC ಗತ್ತೆ ಫಿಕ್ಸ್ ಒಂದು ಸರ್ಕಾರದ ಸಿಲೆಬಸ್ ಇರೋದಿಲ್ಲ. ಭಾಳಷ್ಟು ಆಥರ್ಸ್ ಇರ್ತಾರೆ, ಬೇರೆ ಬೇರೆ ಪುಸ್ತಕಗಳನ್ನ ಬರೆದಿರ್ತಾರೆ. ಸೊ ಆದ್ದರಿಂದ ಅವರವರ ಪುಸ್ತಕಗಳು ಯಾವ ಪುಸ್ತಕದಲ್ಲಿ ಯಾವ ಪಾಯಿಂಟ್ ಇದೆ ಅಂತ ಯಾವುದಕ್ಕೂ ಕೂಡ ಅಕ್ಯುರೇನ್ಸಿ ಇರೋದಿಲ್ಲ. ಆದ್ದರಿಂದ ನೀವು ಯಾವುದೇ ರೀತಿ ಅದಕ್ಕೆ ಸಂಬಂಧಪಟ್ಟಂತೆ ಪಾಯಿಂಟ್ ಬರೆದ್ರೆ ನಿಮಗೆ ಪೂರ್ತಿ ಅಂಕಗಳು ಸಿಗುತ್ತೆ. ಆದ್ದರಿಂದ ಇಲ್ಲಿ ಕೊಡುವಂಥ ಏನು 20 ಪಾಯಿಂಟ್ ಇದೆ ಇವುಗಳನ್ನ ಬಳಸ್ಕೊಂಡು ನೀವು ಪೇಪರ್ನ ಥಿಯರಿಯನ್ನು ಬರಿಬೋದು. ಸಪ್ರೇಟಾಗಿ ನೀವು ಸಪ್ರೇಟ್ ಕ್ವಶನ್ಸ್ಗೆ ಸಪ್ರೇಟ್ ಪಾಯಿಂಟ್ಸ್ನ ಓದೋ ಅವಶ್ಯಕತೆ ಇರೋದಿಲ್ಲ. ಈಗ ಒಂದೊಂದೇ ಪಾಯಿಂಟ್ನ ನೋಡ್ತಾ ಹೋಗೋಣ. ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್, ಲಾಭದ ಗರಿಷ್ಠೀಕರಣ. ಇದಕ್ಕೆ ನೀವು ವಿವರಣೆ ಬರೀತೆ ಅಂದರೆ ಪ್ರತಿಯೊಂದು ಸಂಸ್ಥೆಯು ಲಾಭದ ಉದ್ದೇಶವನ್ನು ಹೊಂದಿರುತ್ತದೆ. ಲಾಭ ಹೆಚ್ಚಿಸುವುದಕ್ಕಾಗಿ ಸಂಸ್ಥೆಯಲ್ಲಿ ಬೇರೆ ಬೇರೆ ರೀತಿಯಾದ ಯೋಜನೆಗಳನ್ನು ರೂಪಿಸಿ ತನ್ನ ಲಾಭವನ್ನು ಅದು ಹೆಚ್ಚಿಸಿಕೊಳ್ಳುತ್ತದೆ. ವೆಲ್ತ್ ಮ್ಯಾಕ್ಸಿಮೈಸೇಷನ್, ಸಂಪತ್ತಿನ ಗರಿಷ್ಠೀಕರಣ. ಪ್ರತಿಯೊಂದು ಸಂಸ್ಥೆ ತಾನು ಗಳಿಸಿದ ಲಾಭವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಪ್ರಯತ್ನಿಸುತ್ತದೆ. ಸೊ ಈ ಉಳಿಸಿಕೊಳ್ಳುವ ಒಂದು ಪ್ರಕ್ರಿಯೆಯನ್ನು ಸಂಪತ್ತಿನ ಗರಿಷ್ಠೀಕರಣ ಅಂತ ಕರಿತೀವಿ. ಫೈನಾನ್ಷಿಯಲ್ ಪ್ಲ್ಯಾನಿಂಗ್, ಹಣಕಾಸಿನ ಯೋಜನೆ. ಪ್ರತಿಯೊಂದು ಸಂಸ್ಥೆ ತನ್ನಲ್ಲಿರುವ ಹಣವನ್ನು ಸದುಪಯೋಗಪಡಿಸಿಕೊಳ್ಳುವುದಕ್ಕಾಗಿ ಬೇರೆ ಬೇರೆ ರೀತಿಯ ಯೋಜನೆಗಳನ್ನು ರೂಪಿಸುತ್ತದೆ. ಈ ಹಣಕ್ಕೆ ಸಂಬಂಧಿಸಿದ ಯೋಜನೆಗಳೇ ಹಣಕಾಸಿನ ಯೋಜನೆಗಳಾಗಿವೆ. ಅಕ್ವಾಜೇಷನ್ ಆಫ್ ಎ ಫಂಡ್, ಹಣಕಾಸಿನ ವ್ಯವಸ್ಥೆ ಮಾಡುವುದು. ಕಂಪನಿಯು ತನ್ನ ವ್ಯವಹಾರ ಚಟುವಟಿಕೆಯನ್ನು ಸುಗಮವಾಗಿ ನಡೆಸುವುದಕ್ಕಾಗಿ ಬೇರೆ ಬೇರೆ ಮೂಲಗಳಿಂದ ಹಣಕಾಸಿನ ವ್ಯವಸ್ಥೆಯನ್ನು ಮಾಡಿಕೊಳ್ಳುತ್ತದೆ. ಪ್ರಾಪರ್ ಯೂಸ್ ಆಫ್ ಅ ಫಂಡ್, ಹಣಕಾಸಿನ ಸದ್ಬಳಕೆ. ಯಾವುದೇ ಒಂದು ಕಂಪನಿಯು ತನ್ನಲ್ಲಿರುವಂಥ ಅಥವಾ ತಾನು ವ್ಯವಸ್ಥೆ ಮಾಡಿರುವಂಥ ಹಣವನ್ನು ತನ್ನ ಸಂಸ್ಥೆಯ ಉದ್ದೇಶಕ್ಕಾಗಿಯೇ ಬಳಸಿಕೊಳ್ಳಲು ಪ್ರಯತ್ನಿಸುತ್ತದೆ. ಆ ಬಳಕೆ ಗರಿಷ್ಠವಾಗಿ ಲಾಭ ತರುವಂತೆ ಬಳಸಿಕೊಳ್ಳಬೇಕಾಗುತ್ತದೆ. ಇದನ್ನು ಹಣಕಾಸಿನ ಸದ್ಬಳಕೆ ಎನ್ನುತ್ತೇವೆ. ಫೈನಾನ್ಷಿಯಲ್ ಡಿಸಿಷನ್, ಹಣಕಾಸಿನ ನಿರ್ಧಾರ. ಪ್ರತಿಯೊಂದು ಸಂಸ್ಥೆಯು ತನ್ನ ಕಂಪನಿಯಲ್ಲಿನ ಹಣಕಾಸಿನ ಬೇರೆ ಬೇರೆ ಯೋಜನೆಗಳಿರುತ್ತವೆ. ಅದರ ಮೂಲಕ ಯಾವ ಯೋಜನೆಗೆ ಹಣವನ್ನು ಹೂಡಬೇಕು ಎಂಬ ಹಣಕಾಸಿನ ನಿರ್ಧಾರವನ್ನು ತೆಗೆದುಕೊಳ್ಳುತ್ತದೆ. ಇನ್ಕ್ರೀಸ್ ವ್ಯಾಲ್ಯೂ ಆಫ್ ಫರ್ಮ್, ಸಂಸ್ಥೆಯ ಮೌಲ್ಯ ಹೆಚ್ಚಿಸುವುದು. ಸಂಸ್ಥೆ ಕೇವಲ ಲಾಭ ಮತ್ತು ಸಂಪತ್ತನ್ನು ಹೆಚ್ಚಿಸುವುದಷ್ಟೇ ಅಲ್ಲದೆ ಮಾರುಕಟ್ಟೆಯಲ್ಲಿ ತನ್ನ ಹೆಸರು ಮೌಲ್ಯವನ್ನು ಉಳಿಸಿಕೊಳ್ಳಲು ಮತ್ತು ಅದನ್ನು ಬೆಳೆಸಿಕೊಳ್ಳಲು ಪ್ರಯತ್ನ ಮಾಡುತ್ತದೆ. ಡಿವಿಡೆಂಡ್ ಡಿಸಿಷನ್, ಲಾಭದ ನಿರ್ಧಾರ. ಸಂಸ್ಥೆಯಲ್ಲಿ ಹೂಡಿಕೆ ಮಾಡಿದ ಷೇರುದಾರರಿಗೆ, ಸಂಸ್ಥೆಯಲ್ಲಿ ಹೂಡಿಕೆ ಮಾಡಿದ ಸಾಲಪತ್ರದಾರರಿಗೆ ಮತ್ತು ಬೇರೆ ರೀತಿಯಾದಂತಹ ಹೂಡಿಕೆದಾರರಿಗೆ ಅವರವರ ಸಂಸ್ಥೆಯ ಹೂಡಿಕೆಯ ಮೇಲೆ ಲಾಭ ಕೊಡುವುದು ಸಂಸ್ಥೆಯ ಕರ್ತವ್ಯವಾಗಿರುತ್ತದೆ. ಬಾರೋವಿಂಗ್ ಪಾಲಿಸಿ ಡಿಸಿಷನ್, ಸಾಲದ ನಿರ್ಧಾರ. ಸಂಸ್ಥೆಯು ಯಾವ ಯೋಜನೆಗೆ ಎಷ್ಟು ಹಣ ಬೇಕು ಎಂಬುದನ್ನು ಮುನ್ನಂದಾಜಿಸಿ ಎಷ್ಟು ಪ್ರಮಾಣದ ಹಣದ ಅವಶ್ಯಕತೆ ಇದೆಯೋ ಅಷ್ಟೇ ಪ್ರಮಾಣದ ಸಾಲವನ್ನು ತೆಗೆದುಕೊಳ್ಳುತ್ತದೆ. ಇದು ಸಾಲದ ನಿರ್ಧಾರವಾಗಿದೆ. ಇನ್ವೆಸ್ಟ್ಮೆಂಟ್ ಡಿಸಿಷನ್, ಹೂಡಿಕೆ ನಿರ್ಧಾರ. ಪ್ರತಿಯೊಂದು ಸಂಸ್ಥೆಯು ತಾನು ಗಳಿಸಿದ ಹಣವನ್ನು ಯಾವ ಯೋಜನೆಗಳಲ್ಲಿ ಯಾವ ಪ್ರಾಜೆಕ್ಟ್ಗಳಲ್ಲಿ ಹೂಡಿಕೆ ಮಾಡಬೇಕು ಎಂಬುದನ್ನು ಚರ್ಚಿಸಿ ನಿರ್ಧಾರ ತೆಗೆದುಕೊಳ್ಳುತ್ತದೆ. ಸಪ್ಲೈ ಆಫ್ ಫಂಡ್ಸ್, ಹಣದ ಹರಿವು. ಸಂಸ್ಥೆಯು ತಾನು ಉತ್ಪಾದಿಸಿದ ಸರಕುಗಳನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿ ಗ್ರಾಹಕರಿಗೆ ತಲುಪಿಸಿ ಗ್ರಾಹಕರಿಂದ ಹಣ ವಸೂಲಿ ಮಾಡುವ ಈ ಕಾಲಾವಧಿಯನ್ನು ನಾವು ಹಣದ ಹರಿವು ಅಂತ ಕರಿತೀವಿ. ಸೊ ಈ ರೀತಿಯಾಗಿ ಹಣ ಸಂಸ್ಥೆಗೆ ಬರುತ್ತದೆ. ಪ್ರೊವೈಡ್ ಇನ್ಫಾರ್ಮೇಷನ್ ಟು ಮ್ಯಾನೇಜ್ಮೆಂಟ್, ವ್ಯವಸ್ಥಾಪಕರಿಗೆ ಮಾಹಿತಿ ನೀಡುವುದು. ಪ್ರತಿಯೊಂದು ಸಂಸ್ಥೆಯು ತಾನು ಉತ್ಪಾದಿಸಿದ ಸರಕುಗಳೊಂದಿಗೆ ಹಣದ ಮಾಹಿತಿಯನ್ನು ಕೂಡ ಅಂದರೆ ಸರಕುಗಳ ಸೇವೆಗಳ ಮಾಹಿತಿಯನ್ನು ಅಷ್ಟೇ ಅಲ್ಲದೆ ಸಂಸ್ಥೆಯಲ್ಲಿರುವ ಹಣದ ಸ್ಥಿತಿಗತಿಗಳನ್ನು ಈ ಕಂಪನಿಯ ವ್ಯವಸ್ಥಾಪಕರಿಗೆ ಅದು ತಿಳಿಸುತ್ತದೆ. ರೈಸಿಂಗ್ ಆಫ್ ನೆಸಸರಿ ಫಂಡ್ಸ್, ಅವಶ್ಯಕ ಹಣ ಹೊಂದಿಸುವುದು. ಸಂಸ್ಥೆಯ ಚಟುವಟಿಕೆಗಳಿಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಹಣವನ್ನು ಸಂಸ್ಥೆಯ ವ್ಯವಸ್ಥಾಪಕ, ಹಣಕಾಸಿನ ನಿರ್ವಹಣೆ ವ್ಯವಸ್ಥಾಪಕನು ಹೊಂದಿಸುತ್ತಾನೆ, ವ್ಯವಸ್ಥೆ ಮಾಡುತ್ತಾನೆ. ಇನ್ಕ್ರೀಸ್ ವ್ಯಾಲ್ಯೂ ಆಫ್ ಶೇರ್, ಷೇರಿನ ಮೌಲ್ಯ ಹೆಚ್ಚಿಸುವುದು. ಸೊ ಪ್ರತಿಯೊಂದು ಕಂಪನಿಯು ತನ್ನ ಮೌಲ್ಯವನ್ನು ಮಾರುಕಟ್ಟೆಯಲ್ಲಿ ಹೆಚ್ಚಿಸುವುದಕ್ಕೆ ಪ್ರಯತ್ನ ಮಾಡುತ್ತದೆ. ಅದು ಷೇರಿನ ರೂಪದಲ್ಲಿರುತ್ತದೆ. ತನ್ನ ಷೇರಿನ ಬೆಲೆಯನ್ನು ಹೆಚ್ಚಿಸುವುದರ ಮೂಲಕ ಮಾರುಕಟ್ಟೆಯಲ್ಲಿ ತನ್ನ ಅಸ್ತಿತ್ವವನ್ನು ಇನ್ನೂ ಇಮ್ಮಡಿಗೊಳಿಸುತ್ತದೆ. ಮ್ಯಾಕ್ಸಿಮಮ್ ಸೋಷಿಯಲ್ ವೆಲ್ಫೇರ್, ಸಮಾಜದ ಸಾಮಾನ್ಯ ಹಿತರಕ್ಷಣೆ. ಕಂಪನಿ ಕೇವಲ ಲಾಭ ಗಳಿಸುವುದು ಮತ್ತು ಸಂಪತ್ತು ಗಳಿಸುವುದು ಹಾಗೂ ಷೇರುದಾರರಿಗೆ ಲಾಭ ನೀಡುವುದಷ್ಟೇ ಅಲ್ಲದೆ ಸಮಾಜದ ಬಗ್ಗೆಯೂ ಕಾಳಜಿಯನ್ನು, ಹಿತರಕ್ಷಣೆಯನ್ನು ಒಳಗೊಂಡಿರುತ್ತದೆ. ಇದು ನೌಕರಿಯನ್ನು ಸೃಷ್ಟಿಸುವುದರ ಮೂಲಕ ಉದ್ಯೋಗ ಅವಕಾಶಗಳನ್ನು ಒದಗಿಸುತ್ತದೆ. ಹೀಗೆ ಸಮಾಜದ ಒಂದು ಸೇವೆಯನ್ನು ಮಾಡುತ್ತದೆ. ಇನ್ನು ಡಿಸ್ಅಡ್ವಾಂಟೇಜಸ್ ಕೇಳಿದಾಗ ಈ ಮೇಲಿನ ಪಾಯಿಂಟ್ ಬರೆಯಕ್ಕೆ ಬರೋದಿಲ್ಲ. ಉದ್ದೇಶಗಳು ಅಂದರೆ ಆಬ್ಜೆಕ್ಟಿವ್ಸ್, ಫಂಕ್ಷನ್ಸ್ ಕಾರ್ಯಗಳು, ಅಡ್ವಾಂಟೇಜಸ್ ಮೆರಿಟ್ಸ್,
ಅಂದರೆ ಅನುಕೂಲತೆಗಳು ಮತ್ತು ಬೇರೆ ಬೇರೆ ರೀತಿಯಾದ ಎಲ್ಲ ಪ್ರಶ್ನೆಗಳಿಗೆ ಮೇಲಿರುವಂಥ ಈ 15 ಪಾಯಿಂಟ್ನಲ್ಲಿ ಯಾವುದಾದ್ರೂ ನೀವು 10, 5 ಅಥವಾ 15 ಪಾಯಿಂಟ್ಗಳನ್ನ ನೀವು ಬರೀಬೋದು. ಪೂರ್ತಿ ಅಂಕಗಳು ನಿಮಗೆ ಸಿಗುತ್ತೆ. ಅನಾನುಕೂಲತೆ ಬಂದಾಗ ಮಾತ್ರ ಈ ಕೆಳಗಡೆ ಕೊಡುವಂಥ 5 ಪಾಯಿಂಟನ್ನು ನೀವು ಬರೀಬೇಕು. ಟೋಟಲಾಗಿ 20 ಪಾಯಿಂಟ್ ನೀವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಫರ್ಮ್ ವೆಲ್ತ್ ನಾಟ್ ಕನ್ಸಿಡರ್ಡ್, ಸಂಸ್ಥೆ ಸಂಪತ್ತು ಗಣನೆಗೆ ಇಲ್ಲ. ಓನ್ಲಿ ಪ್ರಾಫಿಟ್ ಆ್ಯಂಡ್ ವೆಲ್ತ್ ಥಿಂಕಿಂಗ್, ಕೇವಲ ಲಾಭ ಮತ್ತು ಸಂಪತ್ತಿನ ಉದ್ದೇಶ. ಇಗ್ನೋರ್ ಸೊಸೈಟಿ, ಸಮಾಜದ ತಾತ್ಸಾರ ಭಾವನೆ. ನೋ ಪ್ರಾಪರ್ ಕ್ವಿಕ್ ಡಿಸಿಷನ್, ವೇಗವಾಗಿ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಲಾಂಗ್ ಟರ್ಮ್ ಫ್ಯೂಚರ್ ಅನ್ಸರ್ಟನಿಟಿ, ದೀರ್ಘಾವಧಿ ಭವಿಷ್ಯದ ಅನಿಶ್ಚಿತತೆ. ಸೊ ಈ 20 ಪಾಯಿಂಟು ಯಾವ ಕ್ವಶನಿಗೆ ಅಂತ ಯಾರು ಪ್ರಶ್ನೆ ಮಾಡಬೇಡಿ. ಯಾವುದೇ ರೀತಿಯ ಉದ್ದೇಶ, ಅನುಕೂಲತೆ, ಅನಾನುಕೂಲತೆ ಮತ್ತು ಉದ್ದೇಶಗಳು ಹಾಗೆ ಬೇರೆ ಬೇರೆ ರೀತಿಯಾದಂಥ ಯಾವುದೇ ನಿಮಗೆ ಪ್ರಶ್ನೆ ಬಂದರೂ ಕೂಡ ಮ್ಯಾನೇಜ್ಮೆಂಟ್ ಅಕೌಂಟ್ನಲ್ಲಿ ನೀವು ಈ ಕೀ ಉತ್ತರಗಳನ್ನ ಬರೆದು ಸ್ಕೋರ್ನ ಮಾಡ್ಕೋಬೋದು. ಧನ್ಯವಾದಗಳು. ಮುಂದಿನ ವಿಡಿಯೋದೊಂದಿಗೆ ಶಾರ್ಟ್ಕಟ್ ಓದೋ ವಿಧಾನವನ್ನು ಮತ್ತೆ ತಿಳಿಸ್ತೀವಿ.